ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಬೆಳಗಿನ ಶುಭಾಶಯಗಳು ಮತ್ತು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ, ಸ್ವಾಗತವನ್ನು ಮಾಡ್ತಾಯಿದ್ದೀನಿ. ಕಳೆದ ಒಂದು ವಾರದಿಂದ ನನಗೊಂದು ಅನಾಮಧೇಯ ಪತ್ರ ಬಂತು. ಅದರಲ್ಲಿ ಮೂಡಾದ ವಿಷಯವನ್ನು ಉಲ್ಲೇಖಿಸಿ ಅವರು ಬರೆದು, ಇಷ್ಟೆಲ್ಲ ನಡೀತಾ ಇದೆ, ನೀವೊಬ್ಬರು ಮೂಡಾದ ಸದಸ್ಯರಿದ್ದೀರಿ, ನೀವು ಇದ್ರ ಬಗ್ಗೆ ಏನು ಮಾಡ್ತೀರಾ? ಅದರಲ್ಲಿ ಒಂದು ಪದವನ್ನು ಅವರು ಸೇರಿಸಿದ್ರು, ನಿಮ್ಮ ಮೇಲೆ ವಿಶ್ವಾಸ ಇದೆ, ಹಾಗೆ ನಿಮ್ಮ ಮೇಲೆ ನಿಮಗೆ ತಾಕತ್ತಿದ್ದರೆ ಈ ವಿಷಯವನ್ನು, ಅಥವಾ ನಿಮಗೆ ದಮ್ಮಿದ್ದರೆ, ಈ ಪದವನ್ನು ಬಳಸಿದ್ದಾರೆ ಅವರು, ತಾಕತ್ತಿದ್ದರೆ ದಮ್ಮಿದ್ದರೆ ಈ ವಿಷಯವನ್ನು ದಯಮಾಡಿ ಇದನ್ನು ನೋಡಿ ಅನ್ನುವಂಥದ್ದನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ಡಾಕ್ಯುಮೆಂಟ್ಗಳನ್ನ ತಲಾಶೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಶಾಂತಮ್ಮ ಅನ್ನುವರ ಹೆಸರಿಗೆ 81,000 ಚದರ ಅಡಿಯ ಜಾಗವನ್ನು 50-50 ಅನುಪಾತದಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು ಆದೇಶ ಪ್ರತಿ ಸಿಕ್ತು ಬಂಧುಗಳೇ. ಅಲ್ಲಿಂದ ಇದರ ಮೂಲವನ್ನು ಏನು ಅಂತ ಹುಡುಕಕ್ಕೆ ಹೋದಾಗ ಇನ್ನೊಂದು ಅದೇ ಥರದ್ದು ಒಂದು 98,000 ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಬಂತು. ಆ ಎರಡನ್ನೂ ಇಟ್ಕೊಂಡು ಕಳೆದ ಬುಧವಾರದ ದಿವಸ ಒಂದು ವಾರದಿಂದ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ, ನಗರಾಭಿವೃದ್ಧಿ ಇಲಾಖೆಯ ನಮ್ಮ ಪ್ರಧಾನ ಕಾರ್ಯದರ್ಶಿ ಮೇಡಮ್ಗೆ ಹೋಗಿ ಒಂದು ದೂರನ್ನು ಸಲ್ಲಿಸಿದೆ. ಈ ಥರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಥರದ್ದೊಂದು 81,000 ಚದರ ಅಡಿಯನ್ನು 50-50 ಅನುಪಾತದಲ್ಲಿ ಮಾಡಿದ್ದಾರೆ, ಇನ್ನೊಂದು 98,000 ಮಾಡ್ತಾ ಇದ್ದಾರೆ ಅಂತ ಗುಮಾನಿ ಇದೆ. ಎರಡನ್ನೂ ತಾವು ತಕ್ಷಣ ಮಧ್ಯಪ್ರವೇಶ ಮಾಡಿ ಇದನ್ನು ತಡಿಬೇಕು, ಮತ್ತು ಅಧಿಕಾರಿ ಯಾರೆಲ್ಲ ತಪ್ಪಿತಸ್ಥ ಅಧಿಕಾರಿ ಇದ್ದಾರೆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮನವಿಯನ್ನು ಮಾಡಿಬಿಟ್ಟು ಬಂದಿದ್ದೆ. ಮುಖ್ಯ ಕಾರ್ಯದರ್ಶಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಯವರ ಹತ್ರ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಆದೇಶದ ಪ್ರತಿಯನ್ನು ತೋರಿಸಿದೆ. ಆ ಆದೇಶದ ಪ್ರತಿಯಲ್ಲಿ ಒಂದು ಪ್ರತಿಯಲ್ಲಿ 7ನೇ ತಾರೀಕು ಆದೇಶ ಮಾಡಿದ್ದೀನಿ ಅಂತ ಕೊಟ್ಟಿದ್ದರೆ, ಅದರ ಒಳಗಡೆ ಮಾಡಿರುವ ಮನವಿ ಸ್ವೀಕಾರ ಮಾಡಿರೋದು 20ನೇ ತಾರೀಕು ಅನ್ನೋದನ್ನು ಅವರ ಆದೇಶದಲ್ಲೇ ತೋರಿಸ್ತಾರೆ. ಅವರು ಕೊಟ್ಟಿರುವ ಮನವಿ 20ನೇ ತಾರೀಕು ಆದರೆ ಅವರು ಆದೇಶ ಮಾಡಿರೋದು 7ನೇ ತಾರೀಕು ಅನ್ನೋದನ್ನು ಆ ಒಂದು ಆದೇಶದ ಪ್ರತಿಯಲ್ಲಿ ನನಗೆ ಸಿಕ್ಕಿದ್ದು. ಅಂದರೆ 20ನೇ ತಾರೀಕು ಕೊಡ್ತಾರೆ ಅಂತ 7ನೇ ತಾರೀಕೆ ಇವರು 81,000 ಚದರ ಅಡಿನ 50-50 ಅನುಪಾತದಲ್ಲಿ ಮಾಡಿರುವಂಥದ್ದು. ಈ ಹಿಂದೆ ನೆನ್ನೆ ಏನು ನಗರಾಭಿವೃದ್ಧಿ ಸಚಿವರು ಸುರೇಶ್ ಅವರು ನಮಗೇನು ಮೈಸೂರಿಗೆ ಬಂದು ನಾನೊಂದು ಆದೇಶ ಮಾಡಿದ್ದೆ, ನಾನೇ 50-50 ಅನುಪಾತದಲ್ಲಿ ಕೊಡಬಾರ್ದು ಅಂತ ಮಾಡಿದ್ದೆ ಅಂತ ಏನು ಹೇಳಿದ್ರು, ಅದರ ದಿನಾಂಕ ಬಂದು 27/10/2023. ಅಂದರೆ 27/10ಕ್ಕೆ ಆದೇಶ ಪ್ರತಿ ಬಂದಿದೆ. ಅದರ ಹಿಂದಿನ ದಿನಾಂಕವನ್ನು ನಮೂದಿಸಿ 7ನೇ ತಾರೀಕಿಗೆ ಆದೇಶ ಮಾಡ್ತಾರೆ. ಅದರ ಈ 20ನೇ ತಾರೀಕು ನಾವು ಮನವಿ ಪತ್ರ ತೊಗೊಂಡಿದ್ದೀನಿ ಅಂತ ತೋರಿಸಿದ್ದಾರೆ. ಅಂದರೆ ಎಲ್ಲ ಡಾಕ್ಯುಮೆಂಟು ಇದನ್ನು ವೆರಿಫೈ ಮಾಡಿದಾಗ ತಪ್ಪಿಸ್ಕೊಳ್ಳೋಕ್ಕೆ ಅಥವಾ ಭ್ರಷ್ಟಾಚಾರದ ಇನ್ನೊಂದು ಮುಖವಾಗಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ನಾನು ಪ್ರಧಾನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಅವರಿಗೆ ಮಾಡಿಬಿಟ್ಟು ಬಂದಿದ್ದೆ. ಅದಾದ ನಂತರ ಮರು ದಿವಸವೇ ಅವರು ಅಲ್ಲಿಂದ ಒಂದು ಟೀಮ್ ಆಫ್ ಎಕ್ಸ್ಪರ್ಟ್ಸನ್ನು, ಅವ್ರದ್ದು ಇನ್ವೆಸ್ಟಿಗೇಷನ್ ಟೀಮನ್ನು ಕಳಿಸಿ ಮೈಸೂರಿಂದ 140 ಫೈಲ್ಗಳನ್ನ ಹೊತ್ಕೊಂಡು ಹೋದರು ಬೆಂಗಳೂರಿಗೆ ಅನ್ನುವಂಥದ್ದು ಮಾಧ್ಯಮದ ಮುಖಾಂತರ ಎಲ್ಲ ತಿಳ್ಕೊಂಡಿದ್ವಿ. ಮರು ದಿವಸವೇ ನನಗೆ ಆ 98,000 ನಾನೇನು ಅನುಮಾನ ವ್ಯಕ್ತಪಡಿಸಿದ್ದೆ, ಆ ಕಾಪಿಯು ನನಗೆ ಲಭ್ಯ ಆಯಿತು. ಅದರಲ್ಲಿ ಅವರು ಒಂದು 69ನೇ ಇಸವಿಯಲ್ಲಿ ಸ್ವಾಧೀನಪಡಿಸಿಕೊಂಡ ಜಮೀನಿಗೆ ಇವತ್ತಿನ ಅಭಿವೃದ್ಧಿಪಡಿಸಿದ ಬಡಾವಣೆಗಳಲ್ಲಿ 98,000 ಕೊಡಬೇಕು ಅಂತ ಆದೇಶ ಮಾಡ್ತಾರೆ. ಅದು ಎಲ್ಲಿಗೆ ಆ ಜಮೀನು ಹೋಗಿರೋದು ಅಂದರೆ ಗೋಕುಲಂ ಬಡಾವಣೆಯ ನಿರ್ಮಾಣಕ್ಕಾಗಿ ವಶಪಡಿಸಿಕೊಂಡಿರುವ ಜಾಗಕ್ಕೆ ಬದಲಿಯಾಗಿ ನಾವು ಈಗ ಅಭಿವೃದ್ಧಿಪಡಿಸಿದ ಬಡಾವಣೆಗಳಲ್ಲಿ 98,000 ಕೊಡಬೇಕು ಅಂತ ಆದೇಶ ಮಾಡಿರುವಂಥ ಪ್ರತಿ ಇದು. ಎರಡನ್ನೂ ಇಟ್ಕೊಂಡು ಮತ್ತೆ ಇದು ಮಾಧ್ಯಮದ ಸ್ನೇಹಿತರ ಹತ್ರ ಎಲ್ಲ ಹೋದ್ಮೇಲೆ ಸನ್ಮಾನ್ಯ ರಾಜ್ಯದ ನಮ್ಮ ನಗರಾಭಿವೃದ್ಧಿ ಸಚಿವರು
ಒಂದು ಹೇಳಿಕೆಯನ್ನು ಮಾಡಿದ್ರು ನಮ್ಮ ಮೈಸೂರಿನ ಶಾಸಕರು, ಅವರೇ ಸದಸ್ಯರಿದ್ದಾರೆ ಮೂಡಾದಲ್ಲಿ, ಅವರೇ ಅದನ್ನು ಮಾಡಿರುವಂಥದ್ದು. ಇದಕ್ಕೆ ಚೇರ್ಮನ್ ಕಾರಣ, ಸದಸ್ಯರುಗಳ ಕಾರಣ, ನಾನು ಕಾರಣ ಅಲ್ಲ, ನನ್ನ ಹತ್ರ ದೂರೇ ಬಂದಿಲ್ಲ ಅನ್ನುವಂಥದ್ದನ್ನು ಹೇಳಿದ ಮರುದಿವಸವೇ ಹೆಲಿಕಾಪ್ಟ್ರಲ್ಲಿ ಮೈಸೂರಿಗೆ ಬಂದು ತನಿಖೆಗೆ ಬಂದಿರುವಂಥದ್ದು. ನಾನು ಮೈಸೂರಿನ ಮೂಡಾದ ಸದಸ್ಯ, ನಾನೊಬ್ಬ ಶಾಸಕ, ಆರೋಪ ಮಾಡಿದ್ದೀನಿ, ನಾನೊಬ್ಬ ದೂರುದಾರನಾಗಿದ್ದೀನಿ. ಆದರೆ ನನ್ನನ್ನು ಆ ಮೂಡ ಮೀಟಿಂಗಿಗೆ ಕರೆಯದೇನೆ, ಆಹ್ವಾನವೇ ಬಂದಿಲ್ಲ. ನನ್ನ ಸಂಜೆವರೆಗೆ ಅಟ್ಲೀಸ್ಟ್ ನನ್ನನ್ನು ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಅಥವಾ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಕೊಡಿ, ಅದು ಎಲ್ಲವೂ ನಿಲ್ಲಿಸೋಣ, ನಾವು ನೀವು ಸೇರ್ಕೊಂಡು ಮೈಸೂರನ್ನು ಸರಿ ಮಾಡೋಣ ಅಂತ ಹೇಳ್ತಾರೆ ಅನ್ನೋ ನನ್ನ ನಿರೀಕ್ಷೆಯಲ್ಲಿ ನಾನು ಕಾಯ್ತಾ ಇದ್ದೆ. ಆದರೆ ಅದು ಯಾವುದನ್ನೂ ಮಾಡದೆ, ಏನನ್ನೂ ಮಾಡದೆ ಬಂದಿರುವ ಅವರ ಕೆಲಸ ಏನಿತ್ತು, ಡಾಕ್ಯುಮೆಂಟನ್ನು ತಗೊಂಡು ಹೋಗಿದ್ದಾರೆ ಅನ್ನುವಂಥ ಸುದ್ದಿ ಏನಿದೆ, ಅದಕ್ಕೆ ಪೂರಕವಾಗಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದೀನಿ ಎನ್ನುವಂಥ ಸ್ಟೇಟ್ಮೆಂಟನ್ನು ಮಾಡಿರುವಂಥದ್ದು. ನಾವು ಕೊಟ್ಟಿರೋದು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತಾದರೆ ಅವರನ್ನು ಅಮಾನತ್ ಮಾಡಬೇಕಾಗಿತ್ತು, ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿ ಮೈಸೂರು ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತೇಳಿ ತಾಕೀತು ಮಾಡಿ ಇವರನ್ನು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿದ್ದಿದ್ರೆ ಹೌದಪ್ಪ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿಯನ್ನು ಉಳಿಸೋಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅನ್ಕೋಬೋದಾಗಿತ್ತು. ಆದರೆ ನಿನ್ನೆ ಅವರು ಬಂದು ಎಲ್ಲ ಫೈಲ್ಗಳನ್ನು ಬೆಂಗಳೂರಿಗೆ ತಗೊಂಡೋಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಮೊದಲು 2 ವಾರ ಅಂದರು, ಆಮೇಲೆ 3 ವಾರ ಅಂದರು, ಕೊನೆಗೆ 1 ತಿಂಗಳ ಸಮಯವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ವೆಂಕಟಾಚಲಪತಿ ಅನ್ನುವಂಥ IAS ಆಫೀಸರಿಗೆ ಕೊಡ್ತಾಯಿದ್ದೀನಿ, ಅವ್ರಿಗೆ ತನಿಖೆ ಮಾಡ್ತಾರೆ ಅಂತ. ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಈ ಅವ್ಯವಹಾರವನ್ನು ಅಥವಾ ಇದು ಏನು ತನಿಖೆ ಮಾಡೋಕ್ಕೆ 4 ವಾರ ಯಾಕೆ ಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಯಾಕೆ 4 ವಾರ ಟೈಮ್ ಕೊಟ್ಟಿದ್ದೀರಿ? ಯಾಕೆ ಇಲ್ಲೇ ಕೂತ್ಕೊಂಡು 2 ದಿವಸದಲ್ಲಿ ಹಗಲು ರಾತ್ರಿ ಕೂತ್ಕೊಂಡು ಯಾಕೆ ತನಿಖೆಯನ್ನು ಮುಕ್ತಾಯ ಮಾಡಿ 3 ದಿವಸಕ್ಕೆ ಬರಬೇಕು ಅಂತ ಯಾಕೆ ಹೇಳಲಿಲ್ಲ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, 4 ವಾರ ಸಮಯ ಕೊಟ್ಟಿರುವ ಕಾರಣಕ್ಕೆ 15ನೇ ತಾರೀಕಿಂದ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಪ್ರಶ್ನಿಸಿದ್ರೆ 1 ತಿಂಗಳಾದಮೇಲೆ ವರದಿ ಬರುತ್ತೆ, ಆಮೇಲೆ ತಗೋತೀನಿ ಅಂತ ಉತ್ತರ ಹೇಳುವ ತಂತ್ರಗಾರಿಕೆ ಇದರೊಳಗಡೆ ಅಡಗಿದೆ ಅನ್ನುವಂಥ ಸಂಶಯ ನಂದು. ಯಾಕೆ ಮುಖ್ಯಮಂತ್ರಿಗಳು ಸ್ವಂತ ಜಿಲ್ಲೆ, ಇಲ್ಲಿ ಬಂದು ಮುಖ್ಯಮಂತ್ರಿಗಳ ಹೆಸರನ್ನು ಉಳಿಸ್ಬೇಕಾಗಿತ್ತು, ಮುಖ್ಯಮಂತ್ರಿಗಳ ಘನತೆಯನ್ನು ಎತ್ತಿಡಿಬೇಕಾಗಿತ್ತು, ಯಾವುದನ್ನೂ ಮಾಡಲಿಲ್ಲ. ಸಚಿವರು ನನ್ನನ್ನು ಕರೀಲಿಲ್ಲ, ಅಥವಾ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಒಬ್ಬ BJP ಶಾಸಕ ಅಥವಾ ಸದಸ್ಯ ಮೂಡ ಮೆಂಬರ್ ಮಾಡಿದ್ದಾನೆ ಅಂತ ನನ್ನ ಕರೀಲಿಲ್ಲ. ಯಾವುದನ್ನೂ ಮಾಡ್ದೇನೆ ಏಕಾಏಕಿ ಅಧಿಕಾರಿಯ ವರ್ಗಾವಣೆ ಮಾಡ್ತೀನಿ ಅಂದರೆ, ಈ ತಪ್ಪಿತಸ್ಥ ಅಧಿಕಾರಿಗೆ ವರ್ಗಾವಣೆ ಅನ್ನೋದಂದ್ರೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಕೇಳಿದ್ದೀವ? ಟ್ರಾನ್ಸ್ಫರ್ ಬರೋದೇ ಅಲ್ವಲ್ಲ. ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಅಂದ್ಕೊಂಡಿದ್ದೀವಿ ವರ್ಗಾವಣೆ ಮಾಡ್ತಾರೆ ಅಂತ. ಇನ್ನು ಕರ್ತವ್ಯದ ನಿರ್ಲಕ್ಷ್ಯ ಅಲ್ಲ, ಇದು ಅಪರಾಧ, ಕಾನೂನಿನ ಉಲ್ಲಂಘನೆ ಇದೆ. ಯಾವುದನ್ನು ಮೂಡ ಮೀಟಿಂಗ್ ಒಳಗೆ ತಂದಿಲ್ಲ, ನಮ್ಮ ಯಾರನ್ನೂ ವಿಶ್ವಾಸಕ್ಕೆ ತಗೊಂಡಿಲ್ಲ. ಚೇರ್ಮನ್ರೇ ಸ್ವತಃ ಹೇಳ್ತಾರೆ, ನೆನ್ನೆ ಮರಿಗೌಡರು ಅವರೇ ಆದೇಶ ಮಾಡ್ತಾರೆ ಎಲ್ಲವನ್ನೂ ನಿಲ್ಲಿಸಬೇಕು ಅಂತೇಳಿ. ಅವರೇ ನೇಮಕ ಮಾಡಿರುವಂಥ ಚೇರ್ಮನ್ನನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ, ಅವರೇ ನೇಮಕ ಮಾಡಿರುವಂಥ ಅಥವಾ ಅವರ ಪಕ್ಷದ ಸದಸ್ಯರನ್ನು ಕೂರಿಸ್ಕೊಂಡು ಅಧಿಕಾರಿಯನ್ನು ಉಳಿಸುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಇದನ್ನು ನಾನು ತುಂಡವಾಗಿ ಖಂಡಿಸ್ತಾ ಇದ್ದೀನಿ ಬಂಧುಗಳೇ. ಇವತ್ತು ಅಧಿಕಾರಿಯನ್ನು ತಕ್ಷಣಕ್ಕೆ ಅಮಾನತ್ ಮಾಡಬೇಕಾಗಿತ್ತು, ಕ್ರಿಮಿನಲ್ ಕೇಸ್ ಮಾಡಬೇಕಾಗಿತ್ತು. ಈ ಫೈಲ್ಗಳನ್ನ ಹೊತ್ಕೊಂಡು ಬೆಂಗಳೂರಿಗೆ ಯಾಕೆ ಹೋಗ್ತಾರೆ? ಬೆಂಗಳೂರಲ್ಲಿ ಯಾಕೆ ಟ್ಯಾಂಪರಿಂಗ್ ಮಾಡಲ್ಲ ಅಂತ ಏನಿದೆ ನಮಗೆ? ಇಲ್ಲೇ ಯಾಕೆ ಕೂತ್ಕೊಂಡು ಮಾಡಲಿಲ್ಲ ಇವರು? ಇಲ್ಲೇ ತನಿಖೆಯನ್ನು ಮಾಡಿ ಯಾರ್ಯಾರ ಹತ್ರ ಏನೇನು ರೆಕಾರ್ಡ್ಸ್ ಇದೆ ಅಂತೇಳಿ ಮೈಸೂರಿನ ಜನಗಳಿಗೆ ಕರೆ ಕೊಟ್ಟು, ಎಲ್ಲರೂ ನಿಮ್ಮ ಹತ್ರ ಈ ಥರ ಫೇಕ್ ಡಾಕ್ಯುಮೆಂಟ್ ಇದೆಯಾ, ಏನಿದೆ, ಬಂದು ನಮಗೆ ಸಲ್ಲಿಸಿ ಅಂತ ಕರೆ ಕೊಡ್ಬೋದಾಗಿತ್ತಲ್ಲ.